ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಬಂದ್ಬಿಟ್ಟು ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ವಿಡಿಯೋ ಏನಂತ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ಸೊ ನನ್ನ ಮೈಂಡ್ ಸೆಟ್ ಬಂದ್ಬಿಟ್ಟು ಅಂದರೆ ಯಾವುದಾದ್ರೂ ಹೊಸ ವಿಡಿಯೋ ಅಂದರೆ ಹೊಸ ವಿಷಯಗಳ ಬಗ್ಗೆ ಕಲಿಯೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಕಲಿಯೋದ್ರ ಜೊತೆಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಲೈಫ್ ಬಗ್ಗೆ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ಒಂದು 10 ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 10 ways ಟು ಕೀಪ್ ಗೆಟಿಂಗ್ ಬೆಟರ್ ಅಂತಂದರೆ ಉತ್ತಮವಾಗಿರಲು ಅನುಸರಿಸುವ ಮಾರ್ಗಗಳು ಯಾವುವು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌಸ್ ವೈಫ್ಗಳಿಗೂ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ಕಾಲೇಜ್ ಹುಡುಗಿರು, ಪ್ರತಿಯೊಬ್ಬರೂ ಕಲಿಯಬಹುದಂತಹ ವಿಷಯಗಳೇನೆ. ಇದನ್ನು ಕೂಡ ಯಾರಾದರೂ ಕಲ್ತ್ಕೋಬೋದು. ಬಟ್ ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ನಾನು ಜಾಸ್ತಿ ಪ್ರಿಪೇರ್ ಮಾಡ್ತಾ ಇರೋದು ಯಾರಿಗೆ ಅಂತಂದರೆ ಈ ವಿಡಿಯೋನ ಹೌಸ್ ವೈಫ್ಗಳಿಗೆ. ಆಲ್ಮೋಸ್ಟ್ ಹೌಸ್ ವೈಫ್ಗಳು ಬಂದ್ಬಿಟ್ಟು ಎಲ್ಲ ಟೈಮ್ಗಳನ್ನೂ ಮನೇಲೇ ಆಲ್ಮೋಸ್ಟ್ ಎಲ್ಲನೂ ಇದು ಮಾಡಿಬಿಡ್ತಾರೆ ಅಲ್ವಾ. ಅಂದರೆ ಡೈಲಿ ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮತ್ತು ಅವ್ರ ಮಕ್ಕಳನ್ನ ರೆಡಿ ಮಾಡೋದು, ಏನೋ ಎಕ್ಸೆಟ್ರಾ ಕೆಲಸಗಳು ಇರುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ಟೈಮ್ ಎಲ್ಲ ಅಲ್ಲೇ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಬಟ್ ಬೇಸಿಕ್ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಔ ಟು ಗೆಟ್ ಬೆಟರ್, ನಾವು ತುಂಬ ಬೆಟರಾಗಿ ಲೈಫ್ನಲ್ಲಿ ಲೀಡ್ ಮಾಡ್ಬೋದು. ಯಾವ ಥರ ಏನೇನೆಲ್ಲ ಯೋಚನೆ ಮಾಡಬಹುದು, ಏನೆಲ್ಲ ಪಾಯಿಂಟ್ಸ್ಗಳನ್ನ ನಾವು ತಿಳ್ಕೊಂಡು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬಹುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬಂದ್ಬಿಟ್ಟು ಒಂದು 10 ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ, ಓಕೆನಾ? ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೇಕಪ್ ಅರ್ಲಿ ಅಂತ. ಸೊ ಬೆಳಿಗ್ಗೆ ಟೈಮು ಬೇಗ ಎದ್ದೇಳೋದು. ಸೊ ಬೆಳಗಿನ ಟೈಮು ಬೇಗ ಎದ್ದೇಳೋದ್ರಿಂದ ನಮ್ಮ ಮೂಡ್ ಕೂಡ ಫ್ರೆಶ್ ಆಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಹಾಗೆಯೇ ಕೆಲಸಗಳು ಕೂಡ ಬೇಗ ಆಗುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ನೀವು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಇಲ್ಲ ಲೈಫ್ನ ಚೇಂಜಸ್ ಮಾಡ್ಕೋಬೇಕು ಅಂದರೆ ಬೇಗ ಎದ್ದೇಳೋದು ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದೊಂದು ಪಾಯಿಂಟ್ನ ಫಾಲೋ ಅಪ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರೀಡ್ ದ ಬುಕ್ ಅಥವಾ ರೀಡ್ ದ ಡೈಲಿ ಅಂತಲೇ ಹೇಳ್ಬೋದು. ಸೊ ಡೈಲಿ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಅಷ್ಟು ಟೈಮ್ನ ನೀವು ಓದೋದಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೋದು. ಹಾಗೆಯೇ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಎನಿಥಿಂಗ್ ಏನಾದರೂ ಬೇಜಾರಾಗಿರ್ಬೋದು, ಇಲ್ಲ ಫೋನ್ನ ಅವಾಯ್ಡ್ ಮಾಡಬೇಕು ಅಂತನೂ ಆಗಿರ್ಬೋದು, ಓವರ್ ಥಿಂಕಿಂಗು, ಕಂಟ್ರೋಲ್ ಯುವರ್ ಸೆಲ್ಫು, ಮೋಟಿವೇಶನ್ಗೋಸ್ಕರನೂ, ಮತ್ತು ಗುಡ್ ಥಿಂಕಿಂಗ್, ಹಾಗೆ ಪಾಸಿಟಿವ್ ಆಗಿ ಇರೋದಕ್ಕೂ ಕೂಡ ನಾವು ಬುಕ್ಸ್ನ ಓದೋದ್ರಿಂದ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ನಮ್ಮನ್ನು ನಾವು ಸರಿನೂ ಕೂಡ ಮಾಡ್ಕೋಬೋದು. ಏಕೆಂದರೆ ನಾವು ಆಲ್ಮೋಸ್ಟ್ ಯೂಸ್ಫುಲ್ ಆಗುವಂಥ, ಮೋಟಿವೇಶನ್ ಆಗುವಂಥ ಬುಕ್ಗಳನ್ನ ಓದೋದ್ರಿಂದ ನಮ್ಮ ಮನಸ್ಸು ಕೂಡ ಚೇಂಜ್ ಆಗುತ್ತೆ, ಹಾಗೆಯೇ ನಮ್ಮ ಥಾಟ್ಸು ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 3ನೇ ಪಾಯಿಂಟು. ಸೊ ಏನು ಪಾಯಿಂಟ್ ಅಪ್ಪ ಅಂತಂದರೆ ಈಟ್ ವೆಲ್ ಅಂತಂದರೆ ಏನು ಅಂತ ಅನ್ಕೋತಿದ್ದೀರಾ? ಸೊ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ತಿನ್ನೋದೇನೆ ಪಾಯಿಂಟ್ ಆಗಿರುತ್ತೆ. ಸೊ ಎಷ್ಟು ತಿಂತೀವಿ, ಹೇಗೆ ತಿಂತೀವಿ, ಏನನ್ನ ತಿಂತಿದ್ದೀವಿ, ಯಾವ ಟೈಮಲ್ಲಿ ತಿಂತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್, ಓಕೆನಾ? ಈಟ್ ವೆಲ್ ಅಂದ ತಕ್ಷಣ ಚೆನ್ನಾಗಿ ತಿನ್ನಬೇಕು ಅಂತ ಓವರಾಗಿ ತಿಂದ್ಬಿಡೋದು ಅಷ್ಟೊಂದು ಸರಿಯಲ್ಲ. ಬಟ್ ನಾವು ಎಷ್ಟು ತಿಂತೀವಿ, ಯಾವಾಗ ತಿಂತೀವಿ, ಏನನ್ನು ತಿಂತಿದ್ದೀವಿ, ಯಾವ ಟೈಮಲ್ಲಿ ತಿಂತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು 2 ಟೈಮ್ಸ್ ರಿಪೀಟ್ ಮಾಡಿದ್ದೀನಿ. ಸೊ ಥಿಂಕ್ ಮಾಡಿ, ಓಕೆನಾ? ನಾವು ನಾರ್ಮಲಾಗಿ ನಮ್ಮ ಬಾಡಿನ ಯಾವ ಥರ ಇಟ್ಕೋಬೇಕು, ಯಾವ ಥರ ತಿನ್ನಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಕೂಡ, ನಾವು ಎಷ್ಟು ಚೆನ್ನಾಗಿ ತಿಂದು ಎಷ್ಟು ಆರೋಗ್ಯವಾಗಿರ್ತೀವಿ ಅಂತ. ಸೊ ಈ ಪಾಯಿಂಟ್ನ ಹೇಳ್ದೆ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಬೇಡಿ, ಯಾಕಂದರೆ ನಾನು ಸಣ್ಣ ಇದ್ದೀನಿ ಅಂತ. ಸೊ ನಾನು ಆರಾಮಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೆ ಗೊತ್ತು ನಾನು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಕೀಪ್ ಇಟ್, ಓಕೆನಾ? ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ಪಾಯಿಂಟ್ನ ಹೇಳಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 4th ಪಾಯಿಂಟು ಲವ್ ಯುವರ್ ಸೆಲ್ಫ್ ಅಂತ. ಸೊ ಲವ್ ಯುವರ್ ಸೆಲ್ಫ್ ಅನ್ನೋದು ಇವಾಗ ತುಂಬ ಟ್ರೆಂಡಿಂಗಲ್ಲಂತೂ ತುಂಬ ಜಾಸ್ತಿನೇ ಇದೆ ಅಲ್ವಾ. ಸೊ 4th ಪಾಯಿಂಟ್ ಇದು, ಲವ್ ಯುವರ್ ಸೆಲ್ಫ್ ಅಂತ. ಸೊ ಯಾರೆಲ್ಲ ಆಲ್ಮೋಸ್ಟ್ ಹೌಸ್ ವೈಫ್ಗಳೇ ಜಾಸ್ತಿ ಅವ್ರು ಇಷ್ಟಪಡಲ್ಲ ಅಂತ ನಾನು ಅನ್ಕೋತೀನಿ. ಸೊ ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ಆ ಥರ ಇರುತ್ತೆ, ಹಾಗಾಗಿ ನಾನು ಆ ಥರ ಹೇಳಿದೆ ಅಷ್ಟೇ. ಸೊ ತುಂಬ ಡಿಫ್ರೆಂಟಾಗಿ ನಾವು ಥಿಂಕ್ ಮಾಡಬೇಕು ಇವಾಗಂತೂ.
ಸೆಲ್ಫ್ ಲವ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನೀವು 7 ಡೇಸ್ ಚಾಲೆಂಜ್ನ ತಗೊಳ್ಳಿ. 7 ಡೇಸ್ ಸೆಲ್ಫ್ ಲವ್ ಚಾಲೆಂಜ್ ಅಂತ. ಸೊ ಆ ದಿನ ಏನೇನು ಮಾಡ್ಬೋದು, ನೀವು ಯಾವ ಥರ ಇರ್ಬೋದು ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ, ಓಕೆನಾ? ಸೊ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಸೆಲ್ಫ್ ಲವ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಸೆಲ್ಫ್ ಲವ್ ಅಂತ ಅಂದ ತಕ್ಷಣ ಏನಪ್ಪ ಅಂತಂದರೆ ನಾವು ನಮ್ಮನ್ನು ಪ್ರೀತಿಸೋದು ಅಷ್ಟೇ. ಸೊ ನಾವು ಯಾವ ಥರ ಇದ್ದೀವಿ, ಹೇಗಿದ್ದೀವಿ, ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ತೀವಿ ಅಷ್ಟೇ ಬೇರೆಯವರು ಕೂಡ ನಮ್ಮನ್ನು ಇಷ್ಟಪಡ್ತಾರೆ, ಓಕೆನಾ? ನಾವು ನಮಗೋಸ್ಕರ ಅಂತ ಟೈಮ್ ಕೊಟ್ಕೋಬೇಕು, ನಮ್ಮ ಟೈಮ್ ಅಂತಲೇ ನಾವು ಮಾಡ್ಕೋಬೇಕು. ನಮಗೆ ಇಷ್ಟವಾಗಿರೋ ಕಡೆ ಹೋಗೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಟ್ರಾವೆಲ್ ಮಾಡೋದಾಗಿರ್ಬೋದು, ಎಲ್ಲದಕ್ಕಿಂತ ಮೊದಲು ನಮ್ಮನ್ನು ನಾವು ಟ್ರಸ್ಟ್ ಮಾಡಬೇಕು. ನಮ್ಮನ್ನು ನಾವು ನಂಬಿದಷ್ಟು ಬೇರೆಯವರು ಕೂಡ ನಮ್ಮನ್ನು ನಂಬ್ತಾರೆ, ಹಾಗೆಯೇ ಸೆಲ್ಫ್ ಕಾನ್ಫಿಡೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 5 ಜಡ್ಜ್ ಲೆಸ್ ಅಂತ. ಸೊ ಜಡ್ಜ್ ಲೆಸ್ ಅಂದ ತಕ್ಷಣ ಇದೇನಿದು ಕೋಟ್ನ ತಗೊಂಡು ಇಲ್ಲಿ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ಜಡ್ಜ್ ಲೆಸ್ ಅಂತಂದರೆ ನಾವು ಯಾವುದೇ ವ್ಯಕ್ತಿ ಬಗ್ಗೆ ಬೇಗ ಕಮೆಂಟ್ ಮಾಡೇ ಮಾಡ್ತೀವಲ್ವ, ಕಮೆಂಟ್ ಪಕ್ಕ ಪಾಸ್ ಮಾಡೇ ಮಾಡ್ತೀವಿ. ಸೊ ಅವ್ರು ಹಂಗೆ, ಇವ್ರು ಹಿಂಗೆ, ಅದು ಹಂಗೆ, ಇದು ಹಿಂಗೆ. ಸೊ ಅದು ಬಂದೇ ಬರುತ್ತೆ, ಅದು ಕಾಮನ್ ಅಲ್ವಾ? ಸೊ ಬಟ್ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕು. ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ತುಂಬ ಯೂಸ್ ಅಂತೂ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ನಾವು ಯಾರನ್ನು ಕೂಡ ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಫಸ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬರ ಬಗ್ಗೆ ನಾವು ಕಮೆಂಟ್ನ ಪಾಸ್ ಮಾಡೋದು ತುಂಬ ಈಸಿ ಅಲ್ವಾ? ಅಂದರೆ ಅದೇನು ಅಷ್ಟೊಂದು ಡಿಫಿಕಲ್ಟ್ ಅಂತ ಅನಿಸಲ್ಲ. ನಾವು ಒಬ್ಬ ವ್ಯಕ್ತಿನ ಜಡ್ಜ್ ಮಾಡ್ತಿದ್ದೀವಿ ಅಂದರೆ ಮೊದಲನೇದಾಗಿ ನಾವು ಅವ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ಬೇಕು, ಆಯಿತಾ? ನಾವು ಜಡ್ಜ್ ಮಾಡೋದಕ್ಕಿಂತ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ? ಜಡ್ಜ್ ಮಾಡೋದಕ್ಕಿಂತ ಮೊದಲನೇದಾಗಿ ಸೊ ನಾವು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ತೀವಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ, ಅದು ತುಂಬ ಇಂಪಾರ್ಟೆಂಟು. ಯಾವ ವ್ಯಕ್ತಿನೂ ಕೂಡ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ, ಆಯಿತಾ? ನಾವು ಒಬ್ಬ ವ್ಯಕ್ತಿನ ಜಡ್ಜ್ ಮಾಡ್ತಿದ್ದೀವಿ ಅಂದರೆ ಸೊ ಅದು ನಮ್ಮ ವ್ಯಕ್ತಿತ್ವನ ತೋರಿಸುತ್ತೆ, ನಾವು ಯಾವ ಥರ ಮಾತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಸೊ ಆದಷ್ಟು ಸೈಲೆಂಟಾಗಿರಿ, ಯಾರು ಏನೇ ಹೇಳಿದ್ರು ಇಗ್ನೋರ್ ಮಾಡಿ ಅಷ್ಟೇ, ಓಕೆನಾ? ಫಸ್ಟು ವ್ಯಕ್ತಿನ ಅರ್ಥ ಮಾಡ್ಕೊಳ್ಳಿ. ಅವ್ರ ಬಗ್ಗೆ ಏನಾದರೂ ಹೇಳ್ಬೇಕು ಅಂತಂದರೆ ನಾವು ಹೇಳ್ದಷ್ಟು ನಾವು ತಾಳ್ಮೆಯಿಂದ ಇರೋಷ್ಟು, ಸಹನೆಯಿಂದ ಇರುವಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ಗೂ ಕೂಡ ಅಷ್ಟೇ. ಒಬ್ಬ ವ್ಯಕ್ತಿಗೆ ಅರ್ಟ್ ಮಾಡೋದ್ರು ಕೂಡ ಅಷ್ಟೇ, ಯಾರಿಗೂ ಕೂಡ ನಾವು ಅರ್ಟ್ ಮಾಡೋದಕ್ಕೆ ಇಷ್ಟಪಡಬಾರ್ದು, ಓಕೆನಾ? ಆದಷ್ಟು ಖುಷಿಯಾಗಿರಿ, ಯಾರನ್ನೂ ಕೂಡ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ನಾವು ಜಡ್ಜ್ ಮಾಡಿದಷ್ಟು ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಮ್ಮ ವ್ಯಕ್ತಿತ್ವನ ನಾವು ತೋರಿಸ್ಕೊಂಡಂಗೆ ಆಗುತ್ತೆ ಅಷ್ಟೇ. ನಾವು ಬೇರೆಯವ್ರ ಬಗ್ಗೆ ಹಂಗೆ ಹಿಂಗೆ ಹೇಳೋದು ತಪ್ಪು ಅಂತನೂ ಅನ್ನೋ ಥರ ಏನಲ್ಲ, ಮಾಡಬೇಕು. ಬಟ್ ನಾವು ಆ ವ್ಯಕ್ತಿನ ಫಸ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು, ಆ ವ್ಯಕ್ತಿ ಸಿಚುವೇಶನ್ ಏನೇನಿರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟು. ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 6ನೇ ಪಾಯಿಂಟು. ಸೊ 6ನೇ ಪಾಯಿಂಟ್ ಏನಪ್ಪ ಅಂತಂದರೆ ಬಿ ಯು ಅಂತ. ಸೊ ಬಿ ಯು ಅಂದರೆ ಏನು ಅಂತ ಇದ್ದೀರಾ? ಸೊ ನೀವೇನೆ. ಸೊ ನೀವು ನಿಮ್ಮನ್ನು ಮೊದಲನೇದಾಗಿ ಇಷ್ಟಪಡಿ, ಓಕೆನಾ? ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ನಿಮಗೋಸ್ಕರ ಜೀವಿಸಿ, ನಿಮಗೋಸ್ಕರ ಬದುಕಿ, ನಿಮಗೋಸ್ಕರ ಅಂತಲೇ ಏನಾದರೂ ಸ್ಪೆಷಲ್ಲಾಗಿ ಮೂಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನೀವು ಆಲ್ಮೋಸ್ಟ್ ಕಂಪ್ಯಾರಿಸನ್ ಜಾಸ್ತಿನೇ ಇರುತ್ತೆ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಇಲ್ಲ ಇದೊಂಥರ ಲೈಫ್ ಸ್ಟೈಲಿಂದನೇ ಆಗಿರ್ಬೋದು. ನನಗೂ ಕೂಡ ಅನಿಸುತ್ತೆ, ಬೇರೆ ವ್ಯಕ್ತಿಗಳಿಗೂ ಕೂಡ ಅನಿಸುತ್ತೆ. ಹೌದು, ನಾವು ಬೇರೆಯವ್ರ ಥರ ಇರಬೇಕು, ನೋಡು ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಥರನೂ ಕೂಡ ನಾವು ಇರಬೇಕು, ಹಿಂಗೇನೆ ಇರಬೇಕು, ಹಂಗೆ ಇರಬೇಕು, ನಮ್ಮ ಬಾಡಿ ಯಾಕೆ ಹಿಂಗಿದೆ, ಅವ್ರು ಎಷ್ಟು ಸುಂದರವಾಗಿದ್ದಾರೆ, ನಾನು ಇಷ್ಟೊಂದು ದಪ್ಪ ಇದ್ದೀನಿ, ಇಷ್ಟೊಂದು ಸಣ್ಣ ಇದ್ದೀನಿ, ನನ್ನ ಫೇಸ್ ಚೆನ್ನಾಗಿಲ್ಲ, ನನ್ನ ಏರ್ಸ್ ಚೆನ್ನಾಗಿಲ್ಲ. ಸೊ ಈ ಥರ ಬಂದೇ ಬರುತ್ತೆ ಅಲ್ವಾ? ಹೌದು, ಅದು ಕಾಮನ್ ಥಿಂಗ್ಸೇ ಆಗಿರುತ್ತೆ. ಸೊ ಹೌದು, ಇದನ್ನು ಬಟ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ಕಂಟ್ರೋಲ್ ಮಾಡ್ಕೊಂಡು ನಾನು ಆ ಥರ ಮಾಡೋದೇ ಇಲ್ಲ, ಇರೋದೇ ಇಲ್ಲ ಅನ್ನೋ ಥರ ಅಲ್ವೇ ಅಲ್ಲ, ಯಾಕಂದರೆ ನಾನು ಕೂಡ ಅದರಲ್ಲಿ ಒಬ್ಳೇನೆ. ಸೊ ನಾನು ಕೂಡ ಕಂಪೇರ್ ಮಾಡ್ಕೋತಾನೆ ಇರ್ತೀನಿ. ಸೊ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ, ನಾನು ಅಷ್ಟು ಚೆನ್ನಾಗಿದ್ರೆ ಇರಬೇಕು, ಅತಿ ಮೀರಿ ಓವರ್ ಆಗಿರಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಸೊ ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ನೀವು ಗೌರವ ಕೊಟ್ಕೊಳ್ಳಿ. ಆದಷ್ಟು ಬೇರೆಯವರಿಂದ ಅವಾಯ್ಡ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ನಿಮ್ಮನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋತೀರಾ ಅದನ್ನೇ ಕಾಣಿಸೋದು ಅಂತ ಹೇಳ್ತೀನಿ. ಆದಷ್ಟು ಈ ವಿಷಯದಲ್ಲಿ ನೀವು ಕಾನ್ಫಿಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ಸೊ ಯಾಕಂತಂದರೆ ಬಿಕಾಸ್ ಏನು ಅಂದ್ಕೊಳ್ಳಿ ಗೊತ್ತಾ, ಜಸ್ಟ್ ಇಷ್ಟೇ, ವಾವ್ ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನಷ್ಟು ಚೆನ್ನಾಗಿರೋ ವ್ಯಕ್ತಿ ಯಾರೂ ಇಲ್ಲ, ನಾನು ಅಂದರೆ ಆ ಥರ ಇರುತ್ತೆ ಅಲ್ವಾ. ಸೊ ಆ ಥರ ನಾವು ಮನಸ್ಸಿಗೆ ತಗೊಂಡಾಗ ನಾವು ನಮ್ಮಲ್ಲೇ ನಮಗೆ ಗೊತ್ತಿಲ್ಲದಂಗೆ ಕಾನ್ಫಿಡೆಂಟ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಆದಷ್ಟು ಖುಷಿಯಾಗಿರಿ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ,
ಮತ್ತು ನನ್ನಷ್ಟು ಅದೇ ನಾನು ಮೊದಲೇ ಹೇಳ್ದಾಗೆ ನನ್ನಷ್ಟು ಚೆನ್ನಾಗಿರೋರು ಯಾರು ಇಲ್ಲ. ಐ ಆಮ್ ದ ಪ್ರಿಟಿ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಹಾಗೇನೆ ನಿಮ್ಮ ಅಂದರೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು ಇಲ್ಲ ಮೈನಸ್ ಪಾಯಿಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಇಷ್ಟಪಡೋದನ್ನು ಕಲೀರಿ. ನಿಮ್ಮನ್ನು ಫಸ್ಟು ನೀವು ಇಷ್ಟಪಡಿ. ನೀವು ಏನೇ ಆಗಿರ್ಬೋದು, ನೀವು ಬ್ಲ್ಯಾಕ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಸಣ್ಣ ಇರ್ಬೋದು ಇಲ್ಲ ದಪ್ಪ ಇರ್ಬೋದು ಇಲ್ಲ ಎನಿಥಿಂಗ್ ಏನಾದರೂ ಆಗಿರ್ಬೋದು, ಅದು ಫಸ್ಟ್ ನೀವು ಅದನ್ನು ಇಷ್ಟಪಡಿ. ನಿಮ್ಮನ್ನು ನೀವು ಇಷ್ಟಪಡ್ತಾ ಇದ್ದೀರಾ ಅಂದರೆ, ನೀವು ತುಂಬ ಜಾಸ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದೀರಾ ಅಂದರೆ ಬೇರೆಯವರು ಕೂಡ ನಿಮ್ಮನ್ನು ಜಾಸ್ತಿ ಇಷ್ಟಪಡೋದಕ್ಕೆ ಅಂದರೆ ಇಷ್ಟಪಡ್ತಾರೆ ಅಂತಲೇ ಹೇಳ್ತೀನಿ. ಸೊ ನೀವು ಹೇಗಿರ್ತೀರಾ ಅಂತ, ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅಂತಲೇ ಬೇರೆ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡ್ತಾರೆ. ನೀವು ಆರಾಮಾಗಿ ನಿಮ್ಮ ಪಾಡಿಗೆ ನಿಮ್ಮನ್ನು ನೀವು ಇಷ್ಟಪಟ್ಕೊಂಡಿದ್ರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಆ ರೀತಿ ಇರೋದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 7ನೇ ಪಾಯಿಂಟ್. ಇದು ಏನಪ್ಪ 7ನೇ ಪಾಯಿಂಟ್ ಅಂತಂದರೆ ಕ್ರಿಯೇಟ್ ಯುವರ್ ಮಿಷನ್ ಅಂತಲೇ ಹೇಳ್ತೀನಿ. ಏನು ಕ್ರಿಯೇಟ್ ಯುವರ್ ಮಿಷನ್ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಇಲ್ಲ ಎನಿಥಿಂಗ್ ಏನಾದರೂ ಅಂತಲೂ ಅಂದ್ಕೊಳ್ಳಿ. ಸೊ ಅದನ್ನು ಒಂದು ಬರೆದಿಟ್ಕೊಳ್ಳಿ. ನಾವು ಯಾರನ್ನು ಇಷ್ಟಪಡ್ತಿದ್ದೀವಿ, ನಾವು ಯಾರನ್ನು ಗೌರವಿಸಬೇಕು, ನಾನು ಏನು ಮಾಡ್ತಿದ್ದೀನಿ, ಹೇಗಿರ್ತಿದ್ದೀನಿ ಅನ್ನೋದನ್ನು ಅಷ್ಟೇ. ಕ್ರಿಯೇಟ್ ಯುವರ್ ಓನ್ ಮಿಷನ್ ಅಂತ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನೀವು ರಿಸರ್ಚ್ ಮಾಡಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನು ನಾನು ಗೊತ್ತಿರೋದನ್ನ ಹೇಳ್ತಿದ್ದೀನಿ ಏನಪ್ಪ ಅಂದರೆ, ಸಣ್ಣ ವಿಷಯಗಳನ್ನ ನೀವು ಖುಷಿ ಪಡಿ. ಓಕೆನಾ? ಚಿಕ್ಕ ವಿಷಯಗಳಲ್ಲಿ ಏನೇ ಸಂತೋಷ ಸಿಗ್ಬೋದು ಅದನ್ನು ನೀವು ಇಷ್ಟಪಡ್ತಾ ಹೋಗಿ. ಹಾಗೆಯೇ ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರಾ, ನೀವು ಏನಾದರೂ ಒಂದು ಹೊಸ ವಿಷಯ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡೋವನ್ನ ನೀವು ರೆಸ್ಪೆಕ್ಟ್ ಆಗಿರಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ. ಹಾಗೆಯೇ ನಾನು ಖುಷಿಯಾಗಿದ್ದೀನಿ ಪ್ರತಿಯೊಂದಕ್ಕೂ ಬಂದೇ ಬರುತ್ತೆ. ಇದು ಹ್ಯಾಪಿಯಾಗಿರುವಷ್ಟು ನಾವು ತುಂಬ ಚೆನ್ನಾಗಿ ಆರಾಮಾಗಿರ್ತೀವಿ ಅಂತಲೇ ಹೇಳ್ತೀನಿ. ಸ್ಟ್ರೆಸ್ ಇರಲ್ಲ, ಮತ್ತು ಬೇರೆ ಥರ ನೆಗೆಟಿವ್ ಥಾಟ್ಸ್ ಇರಲ್ಲ. ಏನೇ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ಅದರಲ್ಲಿ ಪಾಸಿಟಿವ್ ಥಿಂಗ್ಸ್ನ ಆದಷ್ಟು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ನಾನು ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಸಣ್ಣ ವಿಷಯಗಳಲ್ಲಿ ನಾವು ಸಂತೋಷವಾಗಿರೋದನ್ನ ಕಲ್ತ್ಕೋಬೇಕು. ಹಾಗೆಯೇ ಪ್ರತಿ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಸಿಚುವೇಶನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗಬೇಕು. ಹಾಗೆಯೇ ಲೈಫಲ್ಲಿ ನಡೆದಿರುವಂಥ ಸಿಚುವೇಶನ್ಗಳ ಬಗ್ಗೆ ನೀವು ಅದರಿಂದ ಏನಾದರೂ ಕಲ್ತ್ಕೊಳ್ಳೋ ಅಂಥ ವಿಷಯ ಇದ್ದರೆ ಕಲ್ತ್ಕೊಳ್ಳಿ. ಅದನ್ನು ಪಾಯಿಂಟ್ ಔಟ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಯಾವ್ದಾದ್ರು ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ತಿದ್ದಾನ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ತಿದ್ದಾನ ಅಂದರೆ ಅದರಲ್ಲಿರುವಂಥ ಒಳ್ಳೆ ಪಾಸಿಟಿವ್ ಪಾಯಿಂಟ್ಸ್ಗಳಾಗಿರ್ಬೋದು, ಅದರಿಂದ ನಿಮ್ಗೆ ಯೂಸ್ ಆಗೋವಂಥ ಪಾಯಿಂಟ್ಸ್ಗಳನ್ನ ಫಸ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ಥರ ನಾನು ಇರಬಹುದು, ಯಾವ ಥರ ಜೀವಿಸ್ಬೋದು, ಯಾವ ಥರ ಇರ್ಬೋದು ಅನ್ನೋದನ್ನೇ ಕ್ರಿಯೇಟ್ ಯುವರ್ ಓನ್ ಮಿಷನ್ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 8ನೇ ಪಾಯಿಂಟು. ಸೊ 8ನೇ ಪಾಯಿಂಟ್ ಏನಪ್ಪ ಅಂತಂದರೆ ಪ್ಲ್ಯಾನ್ ಯುವರ್ ವೀಕ್ ಅಂತಲೇ ಹೇಳ್ತೀನಿ. ಸೊ ಹೌಸ್ ವೈಫ್ಗಳಿಗಾಗಿರ್ಬೋದು ಇಲ್ಲ ಕಾಲೇಜ್ಗೆ ಹೋಗೋ ಹುಡುಗಿರ್ಗಾಗಿರ್ಬೋದು, ಯಾರಿಗೆ ಆಗಿರಬಹುದು, ಫಸ್ಟು ನೀವು ಏನಾದರೂ ಮಾಡಬೇಕು ಅಂತ ಇದ್ದರೆ ಅದನ್ನು ಫಸ್ಟು ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನಾನು ಇವಾಗ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದರೆ ನಾನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಟ್ ಮಾಡಿ ಇಟ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಇದೇ ಆಗಿರುತ್ತೆ ಪ್ಲ್ಯಾನ್ ಯುವರ್ ವೀಕ್ ಅಂತ. ಅಂದರೆ ನೀವೇನಾದರೂ ಮನೆ ಕೆಲಸ ಮಾಡ್ತಿದ್ದೀರಾ, ಏನೇ ಆಗಿರಲಿ ಅದನ್ನು ಫಸ್ಟು ಟೈಮ್ ಟೇಬಲ್ ಮಾಡಿ ಇಟ್ಕೊಳ್ಳಿ. ಫಸ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ದಿನ ನಾನು ಈ ಥರ ಕೆಲಸ ಮಾಡಿದ್ರೆ ಮತ್ತು ನೆಕ್ಸ್ಟ್ ದಿನ ಮಾಡ್ಬೋದು, ಎಷ್ಟು ಟೈಮ್ ನನಗೆ ಸೇವ್ ಆಗುತ್ತೆ, ಆ ಟೈಮಲ್ಲಿ ನಾನು ಏನಾದರೂ ಹೊಸ ವಿಷಯಗಳ ಬಗ್ಗೆ ಕಲ್ತ್ಕೋಬೋದಾ ಅಂತ ಪ್ಲ್ಯಾನ್ ಮಾಡಿ. ಸೊ ಅದೇನೇ ಪ್ಲ್ಯಾನ್ ಯುವರ್ ವೀಕ್ 8ನೇ ಪಾಯಿಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 9ನೇ ಪಾಯಿಂಟು ಏನಪ್ಪ ಅಂದರೆ ಮೆಡಿಟೇಷನ್ ಅನ್ನೋದು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ? ಸೊ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಹೌದು, ಮೆಡಿಟೇಷನ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ತುಂಬ ಸ್ಟ್ರೆಸ್ ಇದೆ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ನಮ್ಮ ಮನಸ್ಸು ನಮಗೆ ಕಂಟ್ರೋಲ್ ಸಿಗ್ತಾ ಇಲ್ಲ, ಏನು ಕೆಲಸ ಮಾಡೋದಕ್ಕೂ ಮೂಡಿಲ್ಲ ಅನ್ನೋರು ದಯವಿಟ್ಟು ಒಂದು 10 ಮಿನಿಟ್ಸ್ ಆದರೂ ಮೆಡಿಟೇಷನ್ನ ಮಾಡಿ. ಓಕೆನಾ? ಧ್ಯಾನನ ಮಾಡಿ. ಬೆಳಗ್ಗೆ ಆಗಿರ್ಬೋದು ಇಲ್ಲ ಈವ್ನಿಂಗ್ ಟೈಮಲ್ಲಿ ಆಗಿರ್ಬೋದು, ಯಾವ ಟೈಮಲ್ಲಾದರೂ ನೀವು ಮೆಡಿಟೇಷನ್ನ ಮಾಡಬಹುದು. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟು ಧ್ಯಾನನ ಮಾಡಿ ಅಂತ ಹೇಳ್ತೀನಿ. ಸೊ ಯಾವ ಥರ ಮಾಡೋದು ಅಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಒಂದು 5 ಪಾಯಿಂಟ್ಸ್ನ. ಏನಪ್ಪ ಅಂದರೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನೀವು ಉಸಿರು ಆಡುವಾಗ ಅಥವಾ ಉಸಿರನ್ನ ಬಿಡುವಾಗ ಒಂದು ಕೌಂಟ್ ಮಾಡ್ಕೊಳ್ಳಿ. 3 ಸೆಕೆಂಡ್ಸ್ ಆಗಿರ್ಬೋದು ಇಲ್ಲ 3 ನಂಬರ್ ಆಗಿರ್ಬೋದು ಇಲ್ಲ 5 ಅಂತಂದರೆ ಉಸಿರ ಆಡ್ತಿದ್ದೀರಾ ಅಂತಂದರೆ 1 2 3 ಅಂದರೆ ಕಾನ್ಸಂಟ್ರೇಷನು ಆ ಕಡೆ ಹೋಗುತ್ತೆ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕೀಪ್ ಇಟ್ ಶಾರ್ಟ್ ಅಂತಲೇ ಹೇಳ್ತೀನಿ. ಸ್ವಲ್ಪ ಚಿಕ್ಕದಾಗಿಯೇ
ಮೆಡಿಟೇಷನ್ನ ಮಾಡೋದನ್ನ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಇಲ್ಲ ಮಂತ್ರಗಳನ್ನ ಕೇಳೋದಾಗಿರ್ಬೋದು, ಆ ಥರ ಇಟ್ಕೊಂಡು ಕೂಡ ಮಾಡ್ಕೊಳ್ಳಿ. ಇಲ್ಲ ಫೋಕಸ್ ಆನ್ ಯುವರ್ ಬ್ರೆತ್, ನೀವು ಉಸಿರಾಡೋದ್ರ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಿ ಅಂತ ಹೇಳ್ತೀನಿ. ಸೊ ಹೌದು, ಧ್ಯಾನ ಮಾಡುವಾಗ ತುಂಬ ಯೋಚನೆಗಳು ಬಂದೇ ಬರುತ್ತೆ. ಇದು 4th ಪಾಯಿಂಟ್ ಆಗಿರುತ್ತೆ. ಸೊ ಏನು ಮಾಡೋದು ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ, ಇವಾಗ ನಾವು ಮೆಡಿಟೇಷನ್ ಮಾಡ್ತಿರುವಾಗ ತುಂಬ ಯೋಚನೆಗಳು ಬಂದೇ ಬರುತ್ತೆ. ಅದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗ್ಬಿಡಿ ಆಯ್ತು. ಅದನ್ನು ಫ್ರೀಯಾಗಿ ಬಿಟ್ಬಿಡಿ. ಏನೇ ಥಿಂಗ್ಸ್ ಬಂದರೂ ಕೂಡ ಅದನ್ನು ಆರಾಮಾಗಿ ತಗೊಳ್ಳಿ. ಓಕೆನಾ? ಆರಾಮಾಗಿ ತಗೊಂಡು ನಾನು ಹೇಳ್ದಂಗೆ ಉಸಿರಾಡುವಾಗ ಕೌಂಟ್ನ ಮಾಡ್ಕೊಳ್ಳಿ. ಹಾಗೆಯೇ ಕಾನ್ಸಂಟ್ರೇಷನ್ನ ನಿಮ್ಮ ಉಸಿರಾಡೋದ್ರ ಕಡೆ ಗಮನನ ಕೊಡಿ. ಮತ್ತು ಅದನ್ನು ಸ್ವಲ್ಪ ಶಾರ್ಟ್ ಟೈಮಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನೀವು ಯಾವ ಥರ ಮೆಡಿಟೇಷನ್ ಮಾಡಬೇಕು ಅನ್ನೋದನ್ನು. ಹಾಗೆಯೇ ಮಂತ್ರ ಅಥವಾ ಮ್ಯೂಸಿಕ್ ಯಾವುದಾದ್ರೂ ಅದನ್ನು ಕೇಳಿಕೊಂಡು ನೀವು ಮೆಡಿಟೇಷನ್ ಮಾಡೋದು ತುಂಬಾ ಯೂಸ್ ಆಗುತ್ತೆ. ಟ್ರೈ ಇಟ್ ಒಂದ್ಸತಿ. ಓಕೆನಾ? ಸೊ 10ನೇ ಪಾಯಿಂಟ್ ಬಂದುಬಿಟ್ಟು ಪರ್ಪೋಸ್ ಅಂತಂದರೆ ಏನಪ್ಪ ಅಂತಂತ ನೀವು ಯೋಚನೆ ಮಾಡ್ಬೋದು. ಉದ್ದೇಶ, ನಾವು ಏನು ಮಾಡಬೇಕು, ಏನು ಅಂದ್ಕೊಂಡಿದ್ದೀವಿ, ಯಾವ ಥರ ಇದ್ದೀವಿ, ಯಾವ ಥರ ಜೀವಿಸ್ತಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನಾವು ಏನು ಮಾಡಬೇಕು, ನಮ್ಗೆ ಆಗದೆ ಇರೋ ಅಂದರೆ ನಮ್ಮ ನೆಗೆಟಿವ್ ಥಿಂಕಿಂಗ್ನ ಫಸ್ಟು ನಾವು ಕಿಲ್ ಮಾಡಬೇಕು. ಓಕೆನಾ? ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಆಯಿತಾ. ಅದು ನಮ್ಮ ಲೈಫಿಂದ ಹೋದಷ್ಟು ನಮಗೆ ಯಾವ್ದು ಇಷ್ಟ ಇಲ್ಲ, ನಮ್ಗೆ ಯಾವುದು ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ಯಾವುದೋ ಬ್ಯಾಡ್ ಹ್ಯಾಬಿಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಅದನ್ನು ನಾವು ಟ್ರೈ ಮಾಡ್ತಿದ್ದೀವಿ ಅಂತ. ಸೊ ಹಾಗಾಗಿ ಫಸ್ಟು ನಿಮ್ಮ ಬ್ಯಾಡ್ ಥಿಂಗ್ಸ್ ಏನೇನು ಅಂತ ಫಸ್ಟು ಲೀಸ್ಟನ್ನ ಮಾಡ್ಕೊಳ್ಳಿ. ಓಕೆನಾ? ಅದು ಫೋನ್ ಆಗಿರ್ಬೋದು, TV ಆಗಿರ್ಬೋದು, ಇನ್ನೊಂದು ಎಣ್ಣೆ ಥರ ಬ್ಯಾಡ್ ಹ್ಯಾಬಿಟ್ ಕೂಡ ಆಗಿರಬಹುದು. ನಾನು ಏನು ಮಾಡ್ತಿದ್ದೀನಿ ಅಂತ ಫಸ್ಟು ಥಿಂಕ್ ಮಾಡಿ. ಓಕೆನಾ? ನಾನು ಹೌಸ್ ವೈಫ್ ಆಗಿದ್ದೀನಿ. ಹೌದು, ನನ್ನ ಬಗ್ಗೆನೇ ನಾನು ಹೇಳಬೇಕು ಅಂದರೆ ನಾನು ಹೌಸ್ ವೈಫ್ ಆಗಿದ್ದೀನಿ. ಹೌದು, ಬಟ್ ಹೌಸ್ ವೈಫ್ ಆದ ತಕ್ಷಣ ಮನೇಲೇ ಇರಬೇಕು, ಏನು ಮಾಡಬಾರ್ದು ಅಂತ ಏನಿಲ್ಲ ಅಲ್ವಾ. ನಿಮಗೆ ಯಾವ ಥರ ಅನುಕೂಲಗಳಿದೆ, ನೀವು ಏನು ಮಾಡಬಹುದು. ಹೌಸ್ ವೈಫ್ ಆಗಿದ್ರು ಕೂಡ ನಾನು ಏನಾದರೂ ಹೊಸ್ದಾಗಿ ಏನಾದ್ರು ಕಲ್ತ್ಕೋಬೋದಾ ಅಂತ ಫಸ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಿ. ನಿಮ್ಗೆ ಯಾವ ಥರ ವಿಷಯಗಳ ಬಗ್ಗೆ ಇಷ್ಟ ಆಗುತ್ತೆ ಅದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಆಫ್ ಆಲ್ ನೀವು ಸಕ್ಸಸ್ ಅಂದರೆ ಲೈಫಲ್ಲಿ ಸಕ್ಸಸ್ ಅಂದರೆ ಏನು ಅಂತ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ನೀವು ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ, ನಿಮಗೆ ಯಾವ ಥರ ಅನಿಸುತ್ತೆ ಅದನ್ನು ಫಸ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಇಷ್ಟ ಆಗದೆ ಇರೋ ಕೆಲಸಗಳನ್ನ ನೀವು ಮಾಡ್ತಾನೆ ಇರ್ತೀರ, ಅದಂತೂ ನಿಜ. ಯಾಕಂದರೆ ನನಗೆ ಫೋನ್ ಅಂದರೆ ಸಿಕ್ಕಾಬಿಟ್ಟೆ ಹುಚ್ಚು. ಓಕೆನಾ? ನಾನು ಫೋನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ, ಬಟ್ ನಾನು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇತ್ತೀಚೆಗಂತೂ. ಸೊ ಫೋನ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಫೋನಿಂದ ನಾನೇನಾದರೂ ಹೊಸ್ದಾಗಿ ಏನಾದರೂ ಕಲ್ತ್ಕೋಬೋದಾ, ಏನಾದರೂ ಲೈಫಲ್ಲಿ ಚೇಂಜಸ್ನ ಮಾಡ್ಕೋಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಹಾಗೆಯೇ ನೀವು ಯಾವುದಾದ್ರೂ ಒಂದು ಉದ್ದೇಶನ ಇಟ್ಕೊಳ್ಳಿ. ನಾನೇನಾದರೂ ಅಚೀವ್ಮೆಂಟ್ ಮಾಡ್ಬೋದು. ಅಚೀವ್ಮೆಂಟ್ ಅಂದ ತಕ್ಷಣ ದೊಡ್ಡದಾಗೆ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಒಂದು ಅಟ್ಲೀಸ್ಟು ನಾವು ಇಂಡಿಪೆಂಡೆಂಟ್ ಆಗಿ ದುಡಿಯೋದು ಕೂಡ ಒಂಥರ ಅಚೀವ್ಮೆಂಟೇ ಆಗಿರುತ್ತೆ. ದುಡಿಬೇಕು ಅಂದ ತಕ್ಷಣ ಏನು ತುಂಬ ದೊಡ್ಡ ಅಮೌಂಟ್ನ ದುಡಿಬೇಕು ಅನ್ನೋ ಥರ ಏನಿಲ್ಲ. ಸಣ್ಣ ವಿಷಯಗಳು ಕೂಡ ನಾವು ದುಡಿಬೋದು ಅಂತ ಹೇಳ್ತೀನಿ. ಇವಾಗ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಎಷ್ಟೋ ವಿಷಯಗಳ ಬಗ್ಗೆ ತಿಳ್ಕೊತಿದ್ದಾರೆ ಅಲ್ವಾ, ಎಷ್ಟೋ ವಿಷಯಗಳ ಬಗ್ಗೆ ಕಲ್ತ್ಕೋತಾನೂ ಕೂಡ ಇದ್ದಾರೆ. ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ವಿಷಯಗಳಿದೆ ಅಲ್ವಾ. ನಾವು ಕಲಿದೇನೆ ಸುಮ್ಮನೆ ಫೋನ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಯಾವುದಾದ್ರೂ ಒಂದು ವಿಷಯದ್ರ ಬಗ್ಗೆ ಕಲ್ತ್ಕೊಂಡ್ರೆ ತುಂಬ ಯೂಸ್ ಅಂತೂ ಆಗೇ ಆಗುತ್ತೆ. ಅಟ್ಲೀಸ್ಟ್ ನಾವು ಸಂಪಾದನೆ ಮಾಡೋ ಲೆವೆಲ್ಗೆ ಇಲ್ಲ ಅಂತಂದ್ರೂ ಕೂಡ ನಮಗೋಸ್ಕರ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬಹುದಲ್ವಾ. ಫಾರ್ ಎಕ್ಸಾಂಪಲ್ ಟೈಲರಿಂಗ್ ಮಿಷಿನ್ ಆಗಿರ್ಬೋದು, ಅದನ್ನು ಪರ್ಚೇಸ್ ಮಾಡೋದ್ರಿಂದ ಅಟ್ಲೀಸ್ಟ್ ನಮ್ಮ ಬಟ್ಟೆಗಳಿಗೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಇಲ್ಲ ಓನಾಗಿ ಏನಾದರೂ ಫ್ಯಾಷನ್ ಥರ ನಾವೇ ಕ್ರಿಯೇಟ್ ಮಾಡ್ಕೋಬೋದು ನಮಗೋಸ್ಕರ ಅಂತ. ಸೊ ಹೊಸ ಐಡಿಯಾಗಳು ಬಂದೇ ಬರುತ್ತೆ. ಹಾಗೆಯೇ ಸೀರೆ ಕುಚ್ಚಾಗಿರ್ಬೋದು, ಪ್ರತಿಯೊಂದೂ ಇದೆ. ಬ್ಯಾಂಗಲ್ಸ್ ಡಿಸೈನ್ ಆಗಿರ್ಬೋದು, ಎಷ್ಟೋ ಕೆಲಸಗಳಿದೆ ಅಂತಲೇ ಹೇಳ್ತೀನಿ. ಅಟ್ಲೀಸ್ಟ್ ನಿಮಗೋಸ್ಕರ ನಿಮ್ಮ ಫ್ರೀ ಟೈಮಲ್ಲಿ ನೀವು ಕಲ್ತ್ಕೊಳ್ಳಿ. ಸ್ವಲ್ಪ ಆದಷ್ಟು ಫೋನ್ ಕಡೆ ಗಮನನ ಕೊಡೋದನ್ನು ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಸೊ ನನಗೂ ಸೇರಿಸೇ ಹೇಳ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೂ ಸುಮಾರು ಥಿಂಗ್ಸ್ಗಳಿದೆ ಅಂತಲೇ ಹೇಳ್ತೀನಿ. ಫಸ್ಟು ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವೆಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತೀವಿ, ಹಾಗೆಯೇ ಎಷ್ಟು ಇಷ್ಟಪಟ್ಟು ಮಾಡ್ತೀವಿ, ಎಷ್ಟು ಇಷ್ಟಪಟ್ಟು ಒಂದು ವಿಡಿಯೋನ ನೋಡ್ತೀವಿ, ಅದರಿಂದ ಏನೇನೆಲ್ಲ ಯೂಸಸ್ ಆಗುತ್ತೆ, ಏನೇನೆಲ್ಲ ಒಳ್ಳೆ ಪಾಯಿಂಟ್ಸ್ಗಳನ್ನ ನಾವು ಕಲ್ತ್ಕೋಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳೋಣ. ಇಷ್ಟು ದಿನ ಅಟ್ಲೀಸ್ಟ್ ನೆಗ್ಲೆಕ್ಟ್ ಮಾಡಿದ್ದು ಒಂದು ಸೈಡ್ಗೆ ಇಟ್ಬಿಟ್ಟು ಹೊಸ್ದಾಗಿ ಏನಾದ್ರು ಕಲ್ತ್ಕೊಳ್ಳೋಣ. ಓಕೆನಾ? ಸೊ ಆದಷ್ಟು ಟೈಮ್ ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡಿ. ಓಕೆನಾ? ಹೊಸ ವಿಷಯಗಳ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬ ಯೂಸ್ ಆಗುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ನು, ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಲೈಫ್ ಸ್ಟೈಲು ಪ್ರತಿಯೊಂದು ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ.
ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಸೊ ಪ್ಲೀಸ್ ಸಾರಿ ಅಂತ ಕೇಳ್ತಿದ್ದೀನಿ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ನಿಮ್ಗೆ ಯಾವ್ದಾದ್ರು ವಿಷಯಗಳ ಬಗ್ಗೆ ನನಗೆ ಹೇಳ್ಕೋಬೇಕು, ನನ್ನ ಜೊತೆ ಶೇರ್ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಸ್ಮಾಲ್ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ವಿಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಹಾಗೆಯೇ ಯೂಸ್ಫುಲ್ ಆಗೋ ವಿಡಿಯೋಗಳ ಜೊತೆ ಪಕ್ಕ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಒಳ್ಳೆ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಪ್ರತಿಯೊಂದು ಹೊಸ ವಿಷಯಗಳ ಬಗ್ಗೆನೂ ಕೂಡ ಹೌದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.